ಅಲ್ಲಿನ ಜನರು ಪ್ರಸಾದ್ ಹಬ್ಬ ಅವ್ರಿಗೂ ಬೇಕು, ಆ ಪ್ರಸಾದ್ ಹಬ್ಬ ಅವರು ಅಲ್ಲಿನ ಜನರಿಗೆ ಬೇಕು. ಇನ್ನು ತಗೊಂಡಾರ ಅಂತ ಹೇಳಿ ತಿಳ್ಕೊಂಡಿರ್ಬೋದು ಜನ. ಪ್ರಸಾದ್ ಹಬ್ಬ ಅವ್ರು ಯಾರಿಗೂ ಹೆದರಿ ಇನ್ನು ತಗೊಂಡಿಲ್ಲ ಅದನ್ನ. ಏನ ಅವ್ರು ಯಾರಿಗೂ ಹೆದರಿ ನಾವು ಸ್ಥಳಾಂತರ ಮಾಡಕತ್ತೀವಿ ಅಂತಂದಿಲ್ಲ. ಈಗ ಪೌರ ಕಾರ್ಮಿಕರು ಇವತ್ತು ನಾವು ಇವ್ರು ಪೌರ ಕಾರ್ಮಿಕರು, ಮಾಧ್ಯಮ ಮಿತ್ರರು ಮತ್ತ ಪೊಲೀಸ್ ಇಲಾಖೆನವರು, ಇವ್ರು ಮೂರು ಒಂಥರ ನಮ್ಮ ದೇಶಕ್ಕೆ ಒಂಥರ ದೇಶಕ್ಕೆ ಎರಡು ಕಣ್ಣು ಅಂತಂದ್ರೆ ಮೂರನೇ ಕಣ್ಣು ಮುಕ್ಕಣ್ಣು ಅಂತ ಹೇಳಿ ನಮ್ಮ ಪರಮೇಶ್ವರ್ಗೆ 3 ಕಣ್ಣು ಅಂತಾರಲ್ಲ, ಆ 3 ಕಣ್ಣಿದ್ದಂಗೆ ಇವ್ರು 3 ಜನ. ಇವ್ರು ಏನ್ ಹೇಳ್ತಾರೆ, ಬರೀ ದಲಿತರನ್ನ ಮತ್ತು ನಮ್ಮ ಮುಸ್ಲಿಂ ಬಾಂಧವ್ರನ್ನ ಇಬ್ಬರಿಗೂ ಜಗಳ ಹಚ್ಬೇಕು ಅನ್ನೋದು ಮಾತಾಡ್ತಾರೆ ಇವ್ರು. ಯಾರು? ಪ್ರಮೋದ್ ಮುತಾಲಿಕ್ ಅವರು. ಕಾರ್ಯಕ್ರಮದ ಉದ್ದೇಶ ಏನಂತಂದ್ರ, ನಾವು ಪ್ರಸಾದ್ ಹಬ್ಬಯ್ಯ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಪ್ರಕಾಶ್ ಹುಬ್ಬಳ್ಳಿ ಅಂತೇಳಿ, ಪ್ರಸಾದ್ ಹಬ್ಬಯ್ಯ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಏನಿ ಪೌರ ಕಾರ್ಮಿಕರಿಗಾಯ್ತು ಮತ್ತು ಪೊಲೀಸ್ ಇಲಾಖೆನವ್ರಿಗಾಯ್ತು ಮತ್ತು ಮಾಧ್ಯಮ ಮಿತ್ರದವ್ರಿಗಾಯ್ತು ಈ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರ, ಈಗ ಪೌರ ಕಾರ್ಮಿಕರು ಇವತ್ತು ನಾವು ಇವ್ರು ಪೌರ ಕಾರ್ಮಿಕರು, ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆನವರು, ಇವ್ರು ಮೂರು ಒಂಥರ ನಮ್ಮ ದೇಶಕ್ಕೆ ಒಂಥರ ದೇಶಕ್ಕೆ 2 ಕಣ್ಣು ಅಂತಂದ್ರೆ ಮೂರನೇ ಕಣ್ಣು ಮುಕ್ಕಣ್ಣು ಅಂತ ಹೇಳಿ ನಮ್ಮ ಪರಮೇಶ್ವರ್ಗೆ 3 ಕಣ್ಣು ಅಂತಾರಲ್ಲ, ಆ 3 ಕಣ್ಣಿದ್ದಂಗೆ ಇವ್ರು 3 ಜನ. ಯಾಕಂತಂದ್ರೆ ಒಂದು ಬಿಟ್ಟು ಒಬ್ರಿಗೆ ಇರೋದಿಲ್ಲ. ಆತರ ಈ ಮೂರು ಜನ ಇದ್ರೇನ ನಮ್ಮ ದೇಶಕ್ಕೆ ಒಂದು ಕಾಪಾಡೋರು ಮತ್ತು ಕಾಯೋರು ಕೂಡ ಇವ್ರು ಇರ್ಲಿಲ್ಲ ಅಂತಂದ್ರೆ ಏನು ನಡೆದಿಲ್ಲ. ಈಗ ಪೌರ ಕಾರ್ಮಿಕರಲ್ಲಿ ಅಂತಂದ್ರೆ ಒಂದು ದೇಶ ನೋಡಿದಿರಲ್ರಿ, ಒಂದು ಎಷ್ಟು ಹೊಲಸಿರ್ತೈತಿ. ಪ್ರತಿಯೊಂದು ಒಂದು ಕಲ್ಮಶವನ್ನು ತಗೊಂಡು ಎಲ್ಲ ಅವರು ಒಂದು ಕ್ಲೀನ್ ಸಿಟಿ ಮಾಡೋರು ಅಂತಂದ್ರೆ ಪೌರ ಕಾರ್ಮಿಕರು. ಮತ್ತೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆನವರು, ಈಗ ಅವ್ರು ಇರ್ಲಿಲ್ಲ ಅಂತಂದ್ರು ಕೆಲವೊಂದು ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಅಂತ ಹೋಗ್ತಿರ್ತೀವಿ. ಎದಕ್ಕೆ ಹೋಗ್ತೀವಿ ಅಂತಂದ್ರೆ ಒಂದು ಜಗಳ ಪಗಳ ಏನಾದ್ರೂ ಕೆಲಸ ಏನಾದ್ರೂ ಇದ್ರು ಅವ್ ಆಗದೆ ಇರೋ ತಡೆ ಕಟ್ತಾರ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆನವರು. ಅದು ಮಾತ್ರ ಅಂತ ಹೇಳಲ್ಲ, ಈಗ ಎಲ್ಲಾದ್ರೂ ಟ್ರಾಫಿಕ್ ತಗೊಳ್ರಿ, ಟ್ರಾಫಿಕ್ ಜಾಮ್ ಆಗಿದ್ರೆ ಪೊಲೀಸ್ ಇರ್ಲಿಲ್ಲ ಅಂತಂದ್ರೆ ಎಷ್ಟು ಸಿಬ್ಬಂದಿಗೆ ಎಲ್ಲರಿಗೂ ಎಷ್ಟು ತ್ರಾಸ ಆಗ್ತೈತಿ. ಅದ್ರ ಸಲುವಾಗಿ ಪೊಲೀಸ್ ಅವ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಇದನ್ನೆಲ್ಲ ಸೇರಿ ಸ್ಪೆಷಲಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ವಿಷಯ ಹೇಳ್ಬೇಕಂತಂದ್ರೆ, ಇದನ್ನೆಲ್ಲ ತಗೊಂಡೋಗಿ ಎಲ್ಲರಿಗೂ ಒಂದು ಕಳಿಸೋ ಒಂದು ಡಿಸ್ಪ್ಯಾಚ್ ಮಾಡೋ ಕೆಲಸ ಮಾಡೋರು ಅಂತಂದ್ರೆ ನಿಮ್ಮ ಮಾಧ್ಯಮದವ್ರಿಗೆ ಸ್ಪೆಷಲಿ ಇದ್ರೊಳಗೆ ಮಾಧ್ಯಮದವ್ರು ಕೂಡ ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಪ್ರತಿಯೊಂದು ವಿಷಯನೂ ಕೂಡ ನಮ್ಗೆಲ್ಲ ಗೊತ್ತಾಗ್ಬೇಕಂತಂದ್ರೆ ಇವತ್ತು ಒಂದು ಮೀಡಿಯಾಲಿಂದ ಆ ಮೀಡಿಯಾ ಮಾಡೋ ಕೆಲಸ ತಾವು ಮಾಡ್ತೀರಿ. ಅದ್ರ ಸಲುವಾಗಿನ ಈ 3 ಜನರಿಗೆ ನಾವು ಈ ಸನ್ಮಾನ ಮಾಡ್ಬೇಕು ಅನ್ನೋ ಉದ್ದೇಶ ಇದಾಯ್ತು ಸರ್. ಈ ಸಲುವಾಗಿ ಪ್ರಸಾದ್ ಹಬ್ಬ ಅವರು ಒಂದು ಸ್ಮಶಾನ ಭೂಮಿಗೆ ಅಂತಂದು ಮಾಡಿದ್ರು, ಈಗ ಶಾಂಕ್ಷನ್ ಆಗಿದೆ. ಇದಕ್ಕೆ ಪ್ರಮೋದ್ ಮುತಾಲಿಕರು ಅಪೋಸ್ ಮಾಡಿದ್ದಾರೆ. ನಾವು ಏನು ವಿಚಾರ ಮಾಡ್ತೀವಿ, ಇನ್ನೊಂದು ತಮಗ್ ಗೊತ್ತಿರೋಂಗ ವಿಷಯ ಏನಂತಂದ್ರ, ಈ 72 ಕ್ಷೇತ್ರ ಏನು 72 ಕ್ಷೇತ್ರ ಅಂತಂದ್ರೆ ಏನು, ಇಲ್ಲೆಲ್ಲ ಸ್ಲಮ್, ಇದೆಲ್ಲ ಇರೋದ ಸ್ಲಮ್. ಯಾವುದು ನಮ್ಮ ಮಂಟ್ರ ರೋಡ್ ತಗೊಳ್ರಿ, ಇದು ಬಂಕಾಪುರ ಚೌಕ್ ತಗೊಳ್ರಿ, ಇಸ್ಲಾಂಪುರ ರೋಡ್ ತಗೊಳ್ರಿ, ಏನ್ ನಮ್ ಕಡೆ ಏನು 72 ಕ್ಷೇತ್ರ ಬರ್ತಾವಲ್ಲ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಪ್ರಸಾದ್ ಹಬ್ಬಯ್ಯನವರು. ಈಗ ಹಂಗಿಲ್ಲ ಅಂದ್ರೆ ಅವ್ರು 3ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಿರ್ಲಿಲ್ಲ. ಯಾಕಂತಂದ್ರ ಈಸ್ ಗುಡ್ ವರ್ಕರ್. ಅವ್ರು ಕೆಲಸ ಮಾಡಿರೋದು ಕೆಲಸ ಮಾಡಿರೋದು ಅಭಿವೃದ್ಧಿ ಹರಿಕಾರ ಅನ್ನೋ ಒಂದು ಪ್ರಸಿದ್ಧಿ ಪಡೆದಾರ ಅಂತಂದ್ರೆ ಸನ್ಮಾನ್ಯ ಶಾಸಕರಾದ ಪ್ರಸಾದ್ ಹಬ್ಬಯ್ಯನವರು. ಇವತ್ತು ಒಂದು ನಿಟ್ಟಿನಲ್ಲಿ ಏನ್ ಈ ಮಂಟ್ರ ರೋಡ್ನಾಗ ಏನ್ ಹರಿಶ್ಚಂದ್ರ ಸ್ಮಶಾನ ಭೂಮಿ ಏನೈತಲ್ಲ, ಆ ಮಂಟ್ರ ರೋಡ್ನಾಗ ನಿಮ್ಗೂ ಗೊತ್ತೈತಿ, ಅಲ್ಲಿ ಇರೋರು ಎಂತವ್ರು ಎಲ್ಲ ಕಡು ಬಡವರು. ಈಗ ಊಟಕ್ಕೆ ಇಲ್ಲದೆ ಇರುವಂತವ್ರು ಕೂಡ ಪಾಪ ಅಂತವ್ರು ಅದಾರ, ಎಲ್ಲ ಅದ್ರ. ಆದ್ರೆ ಅದ್ರೊಳಗೆ 90% ಬಡವರು ಅದಾರ. ಆ ಒಂದು ಉದ್ದೇಶದಿಂದ ಪ್ರಸಾದ್ ಹಬ್ಬ ಅವ್ರು ಏನ್ ಮಾಡಿದ್ರ, ಒಂದು ಒಳ್ಳೆ ಯೂಸ್ ಆಗ್ತೈತಿ. ಒಂದು 5 ರೂಪಾಯಿಗೆ ನಾಷ್ಟ, 10 ರೂಪಾಯಿಗೆ ಊಟ ಅನ್ನೋದು ಸಿಗ್ತಾವಂತಂದ್ರೆ ಈಗ ಏನ್ ಬೇಕು ಈ ಉದ್ದೇಶದೊಳಗೆ ಸುಮ್ನ. ಇನ್ನೊಂದು ಮಾತು ಹೇಳ್ಬೇಕಂತಂದ್ರ, ನಮ್ಮ ಬೆಳಗಾವಿ ಒಳಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಅವ್ರು ಏನ್ ಮಾಡಿದ್ರ, ಇವತ್ತು ಬಾಡ್ ಊಟ ಅಂತೇಳಿ ಸ್ಮಶಾನ ಗಟ್ಟಿ ಒಳಗ ಅವ್ರು ಹಾಕ್ಸ್ತಾರಲ್ಲಿ. ಇದು ಪ್ರತಿಯೊಬ್ಬರಿಗೂ ಗೊತ್ತೈತಿ. ಬಾಡ್ ಊಟ ಅಂತ ಹೇಳಿ ಸ್ಮಶಾನ ಗಟ್ಟಿ ಒಳಗ ಅವ್ರು ಅಲ್ಲಿ ಊಟ ಮಾಡಿಸ್ತಾರೆ. ಅಲ್ಲಿ ಆಗದೆ ಇರುವಂತ ಒಂದು ಘಟನೆ ಇಲ್ಲಿ ಯಾಕೆ ಆಗ್ತೈತಿ? ಇದನ್ನ ಯಾಕೆ ಈ ತರ ಮಾಡಕತ್ತಾರ? ಪ್ರಮೋದ್ ಮುತಾಲಿಕ್ ಏನ್ ತಗೊಂಡು ಬರಕತ್ತಾರ? ಇದಕ್ಕೆ ಇಲ್ಲಿ ಸುಸಜ್ಜಿತವಾದ ಪ್ಲೇಸ್ ಅಲ್ಲ ಏನಲ್ಲ ಅಂತೇಳಿ ಮಾತಾಡ್ತಾರೆ. ಈಗ ಸುಸಜ್ಜಿತವಾದ ಪ್ಲೇಸ್ ಅನ್ನೋದಕ್ಕೂ ಎಲ್ಲಿ ಯಾರಿಗೂ ಏನು ಅಲ್ಲೇ ಈಗ ಆತರ ಹೋದ್ರೆ ನಮ್ ಇಂದಿರಾ ಕ್ಯಾಂಟೀನ್ ಇಲ್ಲೇ ಒಂದೈತಿ, ಎಲ್ಲಿ ನಮ್ಮ ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ರ, ಅಲ್ಲೇ ಬಾಜು ಒಳಗೆ ಶೆಡ್ ಒಳಗ ಅಲ್ಲಿ ಕಸ ಎಲ್ಲ ತುಂಬಿರ್ತಾರ. ಅಲ್ಲಿ ಎಷ್ಟು ಅದ್ರ ಬಾಜು ಕ್ಯಾಂಟೀನ್ ಐತಿ. ಮತ್ತೆ ಯಾರಿಗಾದ್ರೂ ಏನಾದ್ರು ರೋಗ ಈ ತರ ಬಂದ್ರು ರೆಕಾರ್ಡ್ಸ್ ಅದಾವೇನ ನಾವೊಂದು ಕೇಳ್ತೀವಿ. ಏನಿಲ್ಲ, ಈ ಪ್ರಸಾದ್ ಹಬ್ಬ ಅವ್ರ ಸಲುವಾಗಿ ಇವ್ರು ಏನದ್ರಲ್ಲ ಪ್ರಮೋದ್ ಮುತಾಲಿಕ್ ಇವ್ರು ಬರೀ ಇಲ್ಲ ಸಲದ ಆರೋಪ. ಇವ್ರು ಎಲ್ಲಿನವ್ರು ಬಂದವ್ರು, ಯಾಕೆ ಬಂದಾರ? ಈಗ ಇನ್ನೊಂದು ಇವ್ರು ಏನ್ ಹೇಳ್ತಾರೆ, ಬರೀ ದಲಿತರನ್ನ ಮತ್ತು ನಮ್ಮ ಮುಸ್ಲಿಂ ಬಾಂಧವ್ರನ್ನ ಇಬ್ಬರಿಗೂ ಜಗಳ ಹಚ್ಬೇಕು ಅನ್ನೋದು ಮಾತಾಡ್ತಾರೆ ಇವ್ರು. ಯಾರು? ಪ್ರಮೋದ್ ಮುತಾಲಿಕ್ ಅವರು. ಇವಾಗ ಅವ್ರು ಎಲ್ಲಿಂದ ಬಂದವ್ರು? ಲಾಸ್ಟ್ ಟೈಮ್ ಕೂಡ ಅವ್ರು ಪ್ರಸಾದ್ ಹಬ್ಬಯ್ಯನವ್ರಿಗೆ ಒಂದು ಅಬ್ದುಲ್ಲಾನು
ಅಬ್ಬಯ್ಯನು ಅನ್ನೋ ಮಾತು ಮಾತಾಡಿದ್ರ ಅದು ತಪ್ಪಾಗ್ತೈತಿ. ಯಾಕಂತಂದ್ರೆ ಇವ್ರು ಬರೋದ ಬರೇ ಜಗಳ ಹಚ್ಚಾಗಿ ಬರೋರು ಯಾರು ಅನ್ನೋದನ್ನ ನಿಮ್ಗೂ ಗೊತ್ತೈತಿ. ಪ್ರಸಾದ್ ಅಬ್ಬಯ್ಯ ದಿನನಿತ್ಯ ಈ ಕಡೆ ಎಲ್ಲ ಅಡ್ಡಾಡೋದು ಇವೆಲ್ಲ ಎಲ್ಲಿರ್ತೈತಿ, ನಮ್ಮ ಓಡಾಟ ಈ ಕಡೆ ಇರ್ತೈತಿ, ಎಲ್ಲಿ ನಮ್ಮ ಕ್ಷೇತ್ರ ಒಳಗ ಈ ಮಂಟ್ರೋಡ ಆಯ್ತು. ಈಗ ಅದನ್ನೆಲ್ಲ ನೋಡಿ ಪ್ರಸಾದ್ ಅಬ್ಬಯ್ಯ ಅವರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಬಡವ್ರ ಪರವಾಗಿ ಕೆಲಸ ಮಾಡಿದ್ರೆ. ಮತ್ತೆ ಇನ್ನೊಂದು ಅಭಿವೃದ್ಧಿ ಕಾರ್ಯಗಳನ್ನು ನೀವು ಬರೀ ಯಾವ್ದು ಇಂದಿರಾ ಕ್ಯಾಂಟೀನ್ ಅದು ಮಾಡ್ಯಾರ ಅನ್ನೋದು ಮಾತಾಡಕತ್ತಾರ ಹೊರತು ಅಭಿವೃದ್ಧಿ ಬಗ್ಗೆ ಯಾರಾದ್ರೂ ಮಾತಾಡಕತ್ತೀರಿ? ಅಲ್ಲಿನವ್ರು ಯಾರಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡಕತ್ತಾರ? ಪ್ರಸಾದ್ ಅಬ್ಬಯ್ಯ ಎಷ್ಟು ಡೆವಲಪ್ಮೆಂಟ್ ಮಾಡ್ಯಾರ ಅಂತ ಹೇಳಿ ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಇವ್ರು ಯಾರು ಪ್ರಮೋದ್ ಮುತಾಲಿಕ್ ಇಲ್ಲ ಸಲ್ಲದ ಆರೋಪ ಎಲ್ಲ ಮಾಡಿ ಇವ್ರು ಮೊದಲೇ ಮಾತು ಇವ್ರ ಸಂಬಂಧ ಇಲ್ಲದೆ ಇರೋ ವಿಷಯ ಇಲ್ಲಿ ಈ ಕ್ಷೇತ್ರನವ್ರು ಮಾತಾಡ್ಲೇರಿ ಹಕ್ಕ ಐತಿ. ಯಾಕಂತಂದ್ರೆ ಅವ್ರು ಕೇಳಕ್ಕೂ ಹಕ್ಕ ಐತಿ. ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಕೇಳಿದ್ರು ಅವರು ಇಲ್ಲ ಅನ್ನೋದು ಐತಿ ಅನ್ನೋದು ಇನ್ನೊಂದು ಹೇಳ್ತಾರೆ. ಇವ್ರು ಪ್ರಮೋದ್ ಮುತಾಲಿಕ್ ಯಾರು? ಅಲ್ಲಿ ಬಂದು ಕೇಳಕ್ ಮಾತಾಡಕ್ ಇವ್ರು ಯಾರು? ಇವ್ರಿಗೆ ಪ್ರಮೋದ್ ಮುತಾಲಿಕ್ ನೋಡ್ರಿ ಮೊದಲೇ ಮತ್ತೆ ಇಲ್ಲಿ ಬಂದವ್ರು ಬರೋದು ಜಗಳ ಹಚ್ಚಾಕ್ ಬರ್ತಾರೆ. ಅವ್ರು ಇನ್ನೊಮ್ಮೆ ಇಲ್ಲಿ ಬರಬಾರ್ದು. ಅವ್ರು ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ರೆ ಇನ್ನು ಏಕವಚನದಾಗ ಮಾತಾಡಿದ್ರ ಸಲುವಾಗಿ ನಾವು ಗಡಿಪಾರು ಮಾಡ್ತೀವಿ, ಅವ್ರು ಸಾರಿ ಕೇಳ್ಬೇಕಂತೇಳಿ. ಸಾರಿ ಕೇಳೋ ಪ್ರಶ್ನೆನೇ ಇಲ್ಲ ಇದ್ರೊಳಗೆ ಅಬ್ಬಯ್ಯ ಸರ್ ಸಲುವಾಗಿ. ಯಾಕಂತಂದ್ರೆ ಅವರು ಏಕವಚನ ಒಳಗೆ ಮಾತಾಡ್ರೆ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಅಬ್ದುಲ್ಲಾನು ಅಬ್ಬಯ್ಯನ್ ಅಂತ ಹೇಳ್ತಾರೆ. ಈಗ ಅದ್ರ ಸಲುವಾಗಿ ಅವ್ರ ಮೊನ್ನೆ ಏಕವಚನ ಒಳಗೆ ಅವ್ನಿಗೇನು ಹೇಳೋಂತ ವಿಷಯ ನಮ್ಗೇನಿಲ್ಲ ಅಂತೇಳಿ ಅಬ್ಬಯ್ಯ ಸರ್ ಕೂಡ ಹೇಳಿದ್ದಾರೆ. ಇದನ್ನ ನಾವು ನಿಮ್ ಕಡೆ ಹೇಳಕ್ ಬಯಸ್ತೀವಿ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನೋಡ್ರಿ, ಪ್ರಸಾದ್ ಅಬ್ಬಯ್ಯನವರು ಅಭಿವೃದ್ಧಿಕಾರ ಅನ್ನೋದು ಮತ್ತದ ಹೇಳ್ತೀವಿ. ಅಭಿವೃದ್ಧಿಕಾರರ ಅವ್ರು ಯಾವ್ದು ಹಂಗಿಲ್ದಂದ್ರೆ ಪಬ್ಲಿಕ್ ಅಂತೂ ಗೆಲ್ಸಾಗೋದಿಲ್ಲ. ಈಗ 3ನೇ ಸಾರಿ ಶಾಸಕರಿಗೆ ಆಯ್ಕೆ ಆಗ್ಯಾರ ಅಂತಂದ್ರೆ ಪ್ರಸಾದ್ ಅಬ್ಬಯ್ಯನವರು ಆತರ ಕೆಲಸ ಮಾಡ್ಯಾರ ಅನ್ನೋದಕ್ಕೆ ಅದ ಒಂದು ಉದ್ದೇಶ ನಾವು ಹೇಳ್ತೀವಿ ನಿಮ್ಗೆ. ಈಗ ಯಾಕಂತಂದ್ರೆ ನೋಡ್ರಿ, ಪ್ರಸಾದ್ ಅಬ್ಬಯ್ಯ ಅವರು ಈಗ ಅಲ್ಲಿನ ಜನರಿಗೆ ಬೇಕು, ಅಲ್ಲಿನ ಜನರು ಪ್ರಸಾದ್ ಅಬ್ಬಯ್ಯ ಅವ್ರಿಗೂ ಬೇಕು, ಪ್ರಸಾದ್ ಅಬ್ಬಯ್ಯ ಅವರು ಅಲ್ಲಿನ ಜನರಿಗೆ ಬೇಕು. ಇಬ್ರಿಗೂ ಒಬ್ರಿಗೊಬ್ರು ಇಲ್ಲದೆ ಇರೋಂಗಿರೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ನಮಗಂತೂ ಶಾಸಕರು ಬೇಕೇ ಬೇಕು. ಅಭಿವೃದ್ಧಿ ಆಗ್ಬೇಕಂದ್ರೆ ಇನ್ನೂ ಈಗ ಇಷ್ಟು 90% ಅಭಿವೃದ್ಧಿ ಮಾಡ್ಯಾರ, ಇನ್ನೂ ಅಭಿವೃದ್ಧಿ ಆಗ್ಬೇಕಂತ ನಮ್ಗೆ ಪ್ರಸಾದ್ ಅಬ್ಬಯ್ಯ ಅವ್ರು ಬೇಕು. ಈಗ ಅಲ್ಲಿ ಇಂದಿರಾ ಕ್ಯಾಂಟೀನ್ ತೆಗಿತೀವಿ ಅಂತೇಳಿ ಹೇಳಿಲ್ಲ, ಸ್ಥಳಾಂತರಗೊಳಿಸ್ತೀವಿ ಅಂತ ಹೇಳಿದ್ರೆ. ಯಾಕಪ್ಪ ಅಂತಂದ್ರೆ ಇನ್ನೊಂದು ಕೆಲವು ಜನ ನಾವು ಮಾಡೀವಿ, ನಾವು ಹೇಳಿರೋ ಸಲುವಾಗಿನ ನಾವು ಗೆದ್ದೀವಿ, ಅದು ಮಾಡಿವಿ, ಪ್ರಸಾದ್ ಅಬ್ಬಯ್ಯ ಅವರು ನಮ್ಗೆ ಹೆದರಿ ಅದನ್ನ ಹಿಂದೆ ತಗೊಂಡಾರ ಅಂತ ಹೇಳಿ ತಿಳ್ಕೊಂಡಿರ್ಬೋದು ಜನ. ಪ್ರಸಾದ್ ಅಬ್ಬಯ್ಯ ಯಾರಿಗೂ ಹೆದರಿ ಇನ್ನು ತಗೊಂಡಿಲ್ಲ ಅದನ್ನ. ಏನ ಅವ್ರು ಯಾರಿಗೂ ಹೆದರಿ ನಾವು ಸ್ಥಳಾಂತರ ಮಾಡಕತ್ತೀವಿ ಅಂತಂದಿಲ್ಲ. ಏನ ಅಲ್ಲಿಂದ ಬೇರೆ ಕಡೆ ಚೇಂಜ್ ಮಾಡೋಣಂತ ಅಲ್ಲಿನ ಪಬ್ಲಿಕ್ ಸಲುವಾಗಿ. ಯಾಕಂತಂದ್ರೆ ಪಬ್ಲಿಕ್ ಸಲುವಾಗಿ ಮಾಡಿವಿ, ಪಬ್ಲಿಕ್ರಿಗೆ ಅಲ್ಲಿ ಸರಿ ಅನ್ಸಕತ್ತಿಲ್ಲ ಅಂತ ಹೇಳಿ ಹೇಳಿದ್ಮೇಲೆ ಆ ಒಂದು ಉದ್ದೇಶದಿಂದ ಪ್ರಸಾದ್ ಅಬ್ಬಯ್ಯ ಅವರು ಅದು ಸ್ಥಳಾಂತರ ಮಾಡ್ತೀವಿ ಅಂತ ಅಂತಾರ ಹೊರತು ಯಾರಿಗೂ ಹೆದರಿ ಅಲ್ಲ, ಎದುರವರು ಕೂಡ ಅಲ್ಲ. ಅದ್ರ ಅವ್ರಿಗೆ ಯಾವಾಗಲೂ ಡೈನಾಮಿಕ್ ಲೀಡರ್ ಪ್ರಸಾದ್ ಅಬ್ಬಯ್ಯ ಅವರು ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಎಸ್ ಸರ್. ನನ್ನ ಹೆಸರು ಪ್ರಕಾಶ್ ಹುಬ್ಬಳ್ಳಿ ಅಂತ ಹೇಳಿ, ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳ ಸಂಘ ಅಧ್ಯಕ್ಷ. ಓಕೆ.